ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ RCB ಮತ್ತು CSK ಮಧ್ಯೆ IPL 2026 ಪಂದ್ಯವು ನಡೆದಿದ್ದು, ಈ ಪಂದ್ಯದಲ್ಲಿ ನಮ್ಮ RCBಯ ತಂಡ ಒನ್ ಸೈಡೆಡ್ ಆಗಿ ಗೆದ್ದಿದೆ. ಅಂದರೆ ಮೊದಲು ಬ್ಯಾಟಿಂಗ್ ಅನ್ನು ಆಡಿ RCB ಇಲ್ಲಿ ನಿಗದಿತ 20 ಓವರ್ಸ್ಗಳಲ್ಲಿ 250 ರನ್ಸ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿದ್ದು, ಇದನ್ನು ಚೇಸ್ ಮಾಡಲು ಬಂದ CSK ತಂಡ ಕೇವಲ 203 ರನ್ಗೆ ಆಲ್ಔಟ್ ಆಗಿದೆ. ಅಂದರೆ RCBಗೆ ಈ ಪಂದ್ಯ ಕೂಡ ಒಂದು ಸುಲಭ ತುತ್ತಾಗಿದ್ದು, ಈ ಬಾರಿ ಅಂತೂ ನಮ್ಮ RCBಯ ತಂಡ ಅನ್ಬೀಟೇಬಲ್ ಆಗಿ ಕಾಣಿಸ್ತಾ ಇದೆ. ಇದರ ಬಳಿಕ ಇನ್ನು RCBಯ ತಂಡ 10 ಏಪ್ರಿಲ್ಗೆ ರಾಜಸ್ಥಾನ್ ರಾಯಲ್ಸ್ನ ಮುಂದೆ ಪಂದ್ಯವನ್ನು ಆಡಲಿದ್ದು, ಈ ಪಂದ್ಯಕ್ಕೆ ಇನ್ನೂ ಕೂಡ 5 ದಿನಗಳು ಬಾಕಿ ಇದೆ. ಹಾಗಾಗಿ ಈ ಪಂದ್ಯಕ್ಕಿಂತ ಮುಂಚೆ RCBಯ ತಂಡಕ್ಕೆ 3 ಅತಿ ದೊಡ್ಡ ಗುಡ್ ನ್ಯೂಸ್ಗಳು ಬಂದಿದ್ದು, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಕೆಲವು ಗುಡ್ ನ್ಯೂಸ್ಗಳು ಯಾವುದಂತ ಡಿಸ್ಕಸ್ ಮಾಡೋಣ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿಕೊಳ್ಳಿ. ಹಾಗಾದರೆ ನಾವು ಇನ್ನೂ ಥರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. RCBಯ ಬಗ್ಗೆ ಮೊದಲ ಗುಡ್ ನ್ಯೂಸ್ ಬಂದುಬಿಟ್ಟು ನಮ್ಮ ಬ್ಯಾಟರ್ಸ್ಗಳ ಬಗ್ಗೆ ಬರುತ್ತಾ ಇದ್ದು, ನಿನ್ನೆ ಪಂದ್ಯದಲ್ಲಿ RCB ಮೊದಲು ಬ್ಯಾಟಿಂಗನ್ನು ಆಡಿದ್ದು, RCB ಕೇವಲ 3 ವಿಕೆಟನ್ನು ಕಳೆದು 250 ರನ್ಸ್ ಅನ್ನು ಬಾರಿಸಿತ್ತು. ಅಂದರೆ ನಮ್ಮ ಟಾಪ್ 5 ಎಲ್ಲ ಆಟಗಾರರು ಡಬಲ್ ಡಿಜಿಟ್ ಅನ್ನು ಕ್ರಾಸ್ ಮಾಡಿದ್ದು, ಟಿಮ್ ಡೇವಿಡ್ ಅವರು ಕೇವಲ 25 ಬಾಲಲ್ಲಿ 3 4 ಮತ್ತು 8 ಸಿಕ್ಸರ್ಗಳ ಜೊತೆಗೆ 70 ರನ್ಸ್ ಅನ್ನು ಬಾರಿಸಿದ್ದು, ಇವರ ಸ್ಟ್ರೈಕ್ ರೇಟ್ ಇಲ್ಲಿ 280 ಆಗಿತ್ತು. ಅಂದರೆ ಕಳೆದ 2 ಪಂದ್ಯಗಳಿಂದ ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ ಮತ್ತು ಜಿತೇಶ್ ಶರ್ಮಾ ಅವರಿಗೆ ಬ್ಯಾಟಿಂಗ್ಗೆ ಸಿಗಲಿಲ್ಲ. ನೀವು ಇದರಿಂದಲೇ ಯೋಚನೆ ಮಾಡಬಹುದು ಈ ಬಾರಿ IPL ಅಲ್ಲಿ RCB ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಆಗಿ ಇದೆ ಅಂತ. ಯಾಕೆಂದ್ರೆ IPL ಶುರು ಆಗೋದಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾ ಇದ್ದರು ಹೆಸರೆಚ್ಚಿನ ಬ್ಯಾಟರ್ಸ್ಗಳು ಈ ಬಾರಿ 300 ರನ್ಸ್ ಅನ್ನು ಬಾರಿಸಬಹುದಂತ. ಆದರೆ IPL ಶುರುವಾದ ಬಳಿಕ ಹೆಸರೆಚ್ಚಿನ ಬ್ಯಾಟರ್ಸ್ಗಳು ಇಲ್ಲಿ ಕಳಪೆಯಾಗಿ ಬ್ಯಾಟಿಂಗ್ ಅನ್ನು ಆಡುತ್ತಾ ಇದ್ದು, ಇನ್ನೊಂದು ಕಡೆ RCBಯ ಬ್ಯಾಟರ್ಸ್ಗಳು ಎಕ್ಸ್ಟ್ರಾರ್ಡಿನರಿ ಆಗಿ ಆಡುತ್ತಾ ಇದ್ದಾರೆ. ಮತ್ತೆ ನಮ್ಮ ಬೆಂಚಲ್ಲಿ ಇನ್ನೂ ಕೂಡ ಜಾರ್ಡನ್ ಕಾಕ್ಸ್, ಜಾಕೋಬ್ ಬೆಥಲ್ ಮತ್ತು ವೆಂಕಟೇಶ್ ಅಯ್ಯರ್ ಅಂತ ಬ್ಯಾಟರ್ಸ್ಗಳು ಇದ್ದು, ನಮ್ಮ ಬ್ಯಾಕಪ್ ಕೂಡ ಈ ಬಾರಿ IPLಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ಮುಂದೆ RCB ಯಾವೆಲ್ಲ ತಂಡಗಳ ಮುಂದೆ ಪಂದ್ಯವನ್ನು ಆಡುತ್ತು, ಆ ಎಲ್ಲ ತಂಡಗಳಿಗೆ ನೈಟ್ ಮೇರ್ ಆಗುವುದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಆ ನಂತರ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಪಾಯಿಂಟ್ಸ್ ಟೇಬಲ್ ಬಗ್ಗೆ ಬರುತ್ತಾ ಇದ್ದು, RCB ನಿನ್ನೆಯ ಪಂದ್ಯವನ್ನು ಗೆದ್ದ ಬಳಿಕ ನಮ್ಮ ನೆಟ್ ರನ್ ರೇಟ್ ಇಲ್ಲಿ +2.5 ಆಗಿದೆ. ಅಂದರೆ ಈಗ ನಾವು 4 ಅಂಕಗಳ ಜೊತೆಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇದ್ದು, ನಮ್ಮ ನೆಟ್ ರನ್ ರೇಟ್ ಎಲ್ಲ ತಂಡಗಳಿಗಿಂತ ತುಂಬಾನೇ ಬೆಟರ್ ಇದೆ. ಯಾಕೆಂದರೆ ಮೊದಲ 2 ಪಂದ್ಯಗಳಲ್ಲಿ ನಾವು ಒಂದು ದೊಡ್ಡ ಮಾರ್ಜಿನ್ ಇಂದ ಗೆಲುವನ್ನು ಸಾಧಿಸಿದ್ದು, ಇದರಿಂದ ನಾವು ಟಾಪ್ 2 ಅಲ್ಲಿ ಫಿನಿಶ್ ಮಾಡುವ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ಆ ನಂತರ RCB ಬಗ್ಗೆ ಬರುತ್ತಿರುವ ಕೊನೆಯ ಅಪ್ಡೇಟ್ ಬಂದ್ಬಿಟ್ಟು ಜಾಸ್ ಹೇಜಲ್ವುಡ್ ಅವರ ಬಗ್ಗೆ ಇದ್ದು, RR ಮುಂದಿನ ಪಂದ್ಯಕ್ಕಿಂತ ಮುಂಚೆ ಇವರು ಫಿಟ್ ಆಗುವ ಎಲ್ಲ ಚಾನ್ಸಸ್ಗಳು ಇದೆ ಅಂತ ಅಪ್ಡೇಟ್ ಬಂದಿದೆ. ಅಂದರೆ ನಮಗೆ RR ಮುಂದಿನ ಪಂದ್ಯದಲ್ಲಿ ಜಾಸ್ ಹೇಜಲ್ವುಡ್ ಅವರು ಕೂಡ RCBಯ ಪ್ಲೇಯಿಂಗ್ 11 ಅಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ. ಸೊ ಇದು ಆಗಿತ್ತು ಫ್ರೆಂಡ್ಸ್, ಈಗಷ್ಟೇ ಬರುತ್ತಿರುವ RCB ಬಗ್ಗಿನ 3 ಅತಿ ದೊಡ್ಡ ಗುಡ್ ನ್ಯೂಸ್ಗಳು. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.